ನಮಸ್ಕಾರ. ನಾನು ಅಡ್ವೊಕೇಟ್ ಗೋಪಿನಾಥ್. ಇವತ್ತು ಹೊಸ ವರ್ಷ ಪ್ರಾರಂಭ ಆಗಿದೆ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆರೋಗ್ಯ ಕಾಪಾಡ್ಕೊಳ್ಳಿ. ನಿಮಗೆ ಎಲ್ಲ ರೀತಿಯಲ್ಲೂ 2023ರಲ್ಲಿ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ನಡೀಲಿ, ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಮತ್ತು ಶುಭಾಶಯ ಕೋರ್ತಾ ನಾನು ಇವತ್ತಿನ ಮಾತನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ನಾನು ನನಗೆ ಬರ್ತಿರ್ತಕ್ಕಂಥ ಈ ಲೀಗಲ್ ಅಡ್ವೈಸ್ ಕೇಳಿ ನೀವೆಲ್ಲ ಫೋನ್ ಮಾಡ್ತಾಯಿದ್ದೀರಾ, ಕಾಮೆಂಟ್ಗಳಾಗ್ತಾಯಿದ್ದೀರಾ, ಅದ್ರ ಬಗ್ಗೆ ಇವತ್ತು ಮಾತಾಡೋಣ ಅಂತ ಕೂತಿದ್ದೀನಿ. ಈ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ಆದರೆ ಹೊಸ ವರ್ಷ ಶುರು ಆಯ್ತಲ್ಲ, ಒಂದು ಹೊಸ ಹುರುಪು ಬಂದಿದೆ. ಆ ಬಗ್ಗೆ ನಾನು ನಿರ್ಧಾರ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ನೀವು ತಿಳಿಸ್ಬೇಕು ಅಂತ ನಾನು ಇವತ್ತು ಮುಂದೆ ಕೂತಿದ್ದೀನಿ. ಈಗ ನನ್ನ ವೀಡಿಯೋಗಳು ಸುಮಾರು 70 ವೀಡಿಯೋಗಳನ್ನ ಹಾಕಿನಿ ಆಗಸ್ಟ್ನಿಂದ. ನೀವೆಲ್ಲ ಮೆಚ್ಚುಗೆ ಸೂಚಿಸಿದ್ರ, ಮತ್ತು ಹೊಸ ಬೇರೆ ಸಬ್ಜೆಕ್ಟ್ಗಳಲ್ಲಿ ಮಾಡಿ ಸರ್ ಅಂತ ಹೇಳ್ತಾಯಿದ್ದೀರ. ಸಾಧ್ಯವಾದಷ್ಟು ನನ್ನ ಕೆಲಸದ ಇತಿಮಿತಿಗೆ ಒಳಪಟ್ಟು ನಾನು ಮಾಡ್ತಾಯಿದ್ದೀನಿ. ತಾವು ಸಾಕಷ್ಟು ಬೆಂಬಲ ಕೊಟ್ಟಿದ್ದೀರಾ. ಇನ್ನೂ ನನಗೆ ಬೆಂಬಲ ಬೇಕು, ಆಯಿತಾ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಯಿದ್ದೀರಾ. ನಿಮ್ಮ ಪರಿಚಯದವರು ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನನ್ನ ಎಲ್ಲ ವೀಡಿಯೋಗಳನ್ನು ಪ್ಲೇಲಿಸ್ಟಲ್ಲಿದೆ, ಹಿಂದಿನ ವೀಡಿಯೋಗಳು ತಾವು ನೋಡ್ಬೋದು, ಆಯಿತಾ. ಮತ್ತು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮಾತನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಂಗೆ ಕಾಮೆಂಟ್ ಮಾಡೋರಿಗೆ ನನ್ನ ಒಂದು ಅಡ್ವೈಸ್ ಅಂದರೆ, ನನ್ನ ಹಿಂದಿನ ವೀಡಿಯೋಗಳನ್ನು ಪ್ಲೇಲಿಸ್ಟಲ್ಲಿದೆ, ನೋಡ್ಬೋದು. ಅದು ನೋಡ್ದಲ್ಲೇ ನಾನು ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ಕುರಿತು, ಸರ್ ಕಾಂಟ್ರಾಕ್ಟ್ ಬಗ್ಗೆ ಮಾಡಿಲ್ಲ ಸರ್, ನೀವು ಆ್ಯಂಟಿಸಿಪೇಟರಿ ಬಿಲ್ ಬಗ್ಗೆ ಮಾಡಿಲ್ಲ, ಮಾಡಿ ಸರ್. ನೀವು FIR ಅಂದರೆ ಏನು ಅಂತ ಹೇಳಿಲ್ಲ ಸರ್, ಮಾಡಿ ಸರ್ ಅಂತ ಕೇಳ್ಕೊಳ್ತೀರಾ. ದಯಮಾಡಿ ನನ್ನ ಹಿಂದಿನ ವೀಡಿಯೋಗಳನ್ನು ನೋಡಿ. ಅಟ್ಲೀಸ್ಟ್ ನೋಡೋದು ಬೇಡ, ಸಬ್ಜೆಕ್ಟ್ ಟೈಟ್ಲ್ ನೋಡಿಬಿಟ್ರೆ ಗೊತ್ತಾಗುತ್ತೆ ನಿಮಗೆ ಮಾಡಿದ್ದೀನಿ. ಅದು ನೋಡಿ ಅಲ್ಲಿದ್ದ ಹೋದರೆ ನಿಮ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂದರೆ ಕೇಳಿ, ಸಂತೋಷ, ಏನು ತೊಂದರೆ ಇಲ್ಲ. ನನ್ನ ಇತಿಮಿತಿಗೆ ಒಳಪಟ್ಟು ನಾನು ಮಾಡ್ಬೋದಾಗಿದೆ ಅದನ್ನು, ಆಯಿತಾ. ಎರಡನೇದಾಗಿ ನಿಮ್ಮದು ಕೇಸ್ ಇರುತ್ತೆ, ಕೋರ್ಟಲ್ಲಿ ಪೆಂಡಿಂಗ್ ಇರುತ್ತೆ, ಆಯಿತಾ. ಅಥವಾ ಕೇಸ್ ಹಾಕ್ಬಿಟ್ಟಿರ್ತೀರ, ಗೊತ್ತಾಯ್ತಾ. ಅಂಥವರು ಕೂಡ ನನಗೆ ಸರ್ ಹಿಂಗಾಗಿದೆ ಏನು ಮಾಡೋದು ಅಂತೀರ. ಅಥವಾ ಜಡ್ಜ್ಮೆಂಟ್ ಆಗಿಬಿಟ್ಟಿರುತ್ತೆ, ಅಪೀಲ್ಗೆ ಹೋಗ್ತಾ ಇರ್ತೀರ, ಗೊತ್ತಾಯ್ತಾ. ಆವಾಗ ನನಗೆ ಹಿಂಗೆ ಮಾಡೋದು ಹೆಂಗೆ ಸರ್ ಅಂತ ಕೇಳ್ತೀರ. ಕೇಳಬೇಡಿ ದಯವಿಟ್ಟು. ನಿಮಗೊಬ್ಬ ಲಾಯರ್ ಇರ್ತಾರೆ, ಗೊತ್ತಾಯ್ತಾ. ಆ ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ. ಪೂರ್ತಿ ಕೇಸಿನ ವಿವರಗಳು ನಮ್ಗೆ ಗೊತ್ತಿರಲ್ಲ. ನೀವೇನು ಕೇಸ್ ಹಾಕಿದ್ದೀರಾ, ಗೊತ್ತಾಯ್ತಾ. ನಿಮ್ಮ ಕ್ಲೈಂಟ್ ಏನಿದೆ, ಅವ್ರ ರಿಟರ್ನ್ ಸ್ಟೇಟ್ಮೆಂಟ್ ಏನಿದೆ, ಏನೇನು ದಾಖಲೆ ಹಾಜರು ಮಾಡಿದ್ದೀರಾ, ಜಡ್ಜ್ಮೆಂಟ್ ಏನಾಗಿದೆ ಇತ್ಯಾದಿಗಳು ನಂಗೆ ಗೊತ್ತಿರಲ್ಲ. ಅವೆಲ್ಲ ಗೊತ್ತಿಲ್ಲದೆ ನಾನು ಕಾಮೆಂಟ್ ಮಾಡೋಕ್ಕೆ ಬರೋಲ್ಲ. ನೀವು ಕೇಳುವಂಥ 2-3 ಪ್ರಶ್ನೆಗಳು ತಗೊಳಕ್ಕಾಗ. ಇನ್ನು ಕೆಲವರು ಪ್ರಶ್ನೆ ಕೇಳ್ತೀರಾ, ಅದ್ರ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮತ್ತೊಂದು ಪ್ರಶ್ನೆ ಕೇಳ್ತೀರಾ. ಇಲ್ಲಿ ಚಾಟ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನನ್ನ ಫೋನ್ ನಂಬರ್ ಈಗ ಸ್ಕ್ರೀನ್ ಮೇಲೆ ಬರ್ತಾಯಿದೆ, ತಾವು ನೋಡ್ಬಿಟ್ಟು ನಂಗೆ ಫೋನ್ ಮಾಡಿ. ನಾನು ಯಾವಾಗ ಬಿಡುವಾಗಿರ್ತೀನಿ ಅವಾಗ ಫೋನ್ ತೊಗೊಳ್ತೀನಿ. ಫೋನ್ ತೊಗೊಳ್ದವ್ರು ಬೇಜಾರಾಗಬೇಡಿ. ನಿಮಗೆ ಇಷ್ಟ ಇದ್ದರೆ ಕೊಡಬೇಕಪ್ಪ ಫೀಸ್ ಅಂದರೆ ಕೊಡಿ, ಗೊತ್ತಾಯ್ತಾ. ಇಲ್ಲದೆ ಹೋದರೆ ಬೇಜಾರಾಗಬೇಡಿ. ಆಮೇಲೆ ನನಗೊಂದು ಅಭ್ಯಾಸ ಇದೆ, ನಂಗೆ ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲ ಅಂತೀನಿ. ನನಗೆ ಹೆಚ್ಚಾಗಿ ನಂಗೆ ಚೆನ್ನಾಗಿ ನನಗೆ ಜೀವನದಲ್ಲಿ ನಾನು ಹೇಳೋದು ಅಷ್ಟೇ ಎಲ್ರಿಗೂ. ನಿಮಗೆ ಗೊತ್ತಿರಬೇಕಾದ ಒಂದು ಅದೇನೆಂದರೆ, ನಿಮಗೇನು ಗೊತ್ತಿಲ್ಲ ಅನ್ನುವುದು ನಿಮಗೆ ಗೊತ್ತಿರಬೇಕು. ಅದು ನನಗಿದೆ. ಏನು ಗೊತ್ತಿದೆ ಅನ್ನೋದಕ್ಕಿಂತ ಏನು ಗೊತ್ತಿಲ್ಲ ಅನ್ನೋದಿದೆ. ಫಾರ್ ಎಕ್ಸಾಂಪಲ್, ನಾನು ಟ್ಯಾಕ್ಸ್ ಸೈಡು ಪ್ರಾಕ್ಟೀಸ್ ಮಾಡಿಲ್ಲ, ಲೇಬರ್ ಸೈಡ್ ಪ್ರಾಕ್ಟೀಸ್ ಮಾಡಿಲ್ಲ, ಗೊತ್ತಾಯ್ತಾ. ನಮ್ಮ ಕೇಸ್ ಹೆಂಗಂದರೆ, ಬೇಸಿಕ್ಕಾಗಿ ಒಂದಿಷ್ಟು ಓದ್ಕೊಂಡು ಬಂದುಬಿಟ್ಟಿರ್ತೀವಿ ಪ್ರಾಕ್ಟೀಸಿಗೆ. ಆ ಕೇಸ್ಗಳು ಬಂದಾಗೆ ಆ ಕಾನೂನುಗಳು ನಮ್ಮ ಪರಿಚಯ ಆಗ್ತಾ ಹೋಗುತ್ತೆ. ಜಾಸ್ತಿ ವರ್ಷ ಆದಂಗೂ ಜಾಸ್ತಿ ಕಾನೂನು, ಅದರ ಒಳಮೈ ಹೊರಮೈ, ಗೊತ್ತಾಯ್ತಾ, ಎಲ್ಲವೂ ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ಕೆಲವು ನೀವು ಪ್ರಶ್ನೆ ಕೇಳಿದಾಗ ತಕ್ಷಣ ನಂಗೆ ಉತ್ತರ ಕೊಡೋಕ್ಕಾಗದೇ ಇರ್ಬೋದು, ನನಗೆ ಸತ್ಯ ಇದು. ಆಮೇಲೆ ನೀವು ನಾಳೆ ಫೋನ್ ಮಾಡಿಯಪ್ಪ, ನಾನು ಚೂರು ನೋಡಿಬಿಟ್ಟು ಪೊಸಿಷನ್ ಆಫ್ ಲಾ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬೋದು. ನಾನು ನಿಮಗೆ ಯಾರೆಲ್ಲ ಹೇಳ್ಬೋದು, ಗೊತ್ತಿಲ್ಲದೆ ಇದ್ದರೆ, ಗೊತ್ತಾಯ್ತಾ. ತಪ್ಪೇನಿಲ್ಲ, ಗೊತ್ತಾಯ್ತಾ. ಆಮೇಲೆ ನೀವು ಮೇಲ್ನೋಟಕ್ಕೆ ಮೇಲ್ಪದರದಲ್ಲಿ ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ಬೋದು. ಆಮೇಲೆ ನಾನು ಡಾಕ್ಯುಮೆಂಟ್ ನೋಡಿರಲ್ಲ ನಿಮ್ಮದು, ಗೊತ್ತಾಯ್ತಾ. ನೋಡ್ದಲ್ಲೇ ನಾನು ನೀವು ಕೇಳಿದ ಪ್ರಶ್ನೆಗೆ ಉತ್ತರ, ಸರ್ ಹಿಂಗಿದೆ ಕೇಸು ಅಂತೀರ. ಆ ದಾಖಲೆ ಇನ್ನೇನಿದೆ ನನಗೆ ಗೊತ್ತಿಲ್ಲ, ನಾವು ಉತ್ತರ ಹೇಳಿರ್ತೀನಿ. ನಾಳೆ ನಿಜವಾದ ಒಬ್ಬ ಲಾಯರ್ ಹತ್ರ ಹೋದರೆ ಕೇಸ್ ಕೊಡೋದಕ್ಕೆ ನೀವು, ಗೊತ್ತಾಯ್ತಾ. ಅವ್ರನ್ನ ದಾಖಲೆ ನೋಡಿ, ಯಾರು ಹೇಳಿದ್ದದು, ನಾನು ಇಷ್ಟೇ ಹೇಳೋಕೊಟ್ರು. ನೀವು ಫೋನ್ ಮಾಡಿ ಏನಾರ ಪ್ರಶ್ನೆಗಳಿದ್ರೆ ಕೇಳಿಯಪ್ಪ, ನಾನು ಹೇಳ್ತೀನಿ. ಮತ್ತು ನಿಮ್ಗೆ ಯಾವುದೋ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಹಾಕ್ತಾಯಿಲ್ಲ, ನಾನು ಕೊಡ್ತೆ. ಆಮೇಲೆ 2-3 ಪ್ರಶ್ನೆ ಒಬ್ಬರೇ ಕೇಳಿದ್ರೆ ನಾವು ಉತ್ತರ ಕೊಡ್ತಾಯಿಲ್ಲ. ಆಮೇಲೆ ಕೆಲವರು ಪ್ರಶ್ನೆ ಕೇಳೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದಾದ್ಮೇಲೆ ಒಂದು ಕೇಳ್ತಿರ್ತಾರೆ. ಅವ್ರಿಗೂ ನಾನು ಉತ್ತರ ಕೊಡೋಕ್ಕೆ ಹೋಗಿಲ್ಲ, ಬೇಜಾರಾಗಬೇಡಿ. ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡ್ಬೋದು ಅಷ್ಟೇ. ಮತ್ತೊಂದು ಪ್ರಶ್ನೆ ಕೇಳಿದರೆ ನನ್ನ ಕೈಲಿಲ್ಲ ಉತ್ತರ. ಫೋನಲ್ಲೂ ಅಷ್ಟೇ, ನಾನು ಸಿಗ್ತೀನಿ, ಮಾತಾಡಿ. ರಾತ್ರಿ 10 ಗಂಟೆಗೆ ನಾನು ಮಲ್ಕೊಳ್ತೀನಿ, ಸಂಜೆ 5 ಗಂಟೆ ಮೇಲೆ ಫ್ರೀ ಇರ್ತೀನಿ.
ನೀವು ಕೇಳ್ಬೋದು. ನನ್ನ ಬೇರೆ ಕೆಲಸದ ಬಾಹುಳ್ಯದ ಸಹಿತವಾಗಿಯೂ ಮಾತಾಡ್ತೀನಿ. ಯಾವುದೋ ಟೈಮಲ್ಲಿ ಫೋನ್ ತೊಗೊಳಕ್ಕಾಗದೆ ಹೋದರೆ ಬೇಜಾರಾಗ್ಬಿಡಿ, ಸಾಮಾನ್ಯ ತೊಗೊಳ್ತೀನಿ ನಾನು, ಏನು ತೊಂದರೆ ಇಲ್ಲ. ಮತ್ತೊಮ್ಮೆ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ನಾನು ಮತ್ತೊಂದು ವೀಡಿಯೋ ತೊಗೊಂಡು ಬರ್ತಾನೇ ಇದ್ವಿ, ಒಂದಾದ್ಮೇಲೆ ಒಂದು ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ. ಅಲ್ಲಿ ತನಕ ಶಕ್ತಿ ಇರುತ್ತೋ ಅಲ್ಲಿ ತನಕ ನೋಡ್ತಾಯಿರಿ, ಬೆಂಬಲ ಕೊಡ್ತಾಯಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶುಭಾಶಯ ಹೇಳಿದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಯಾರಾರ ಈ ವೆಹಿಕಲ್ ಡ್ರೈವ್ ಮಾಡೋರು ಸ್ವಲ್ಪ ನೋಡ್ಕೊಂಡು ಡ್ರೈವ್ ಮಾಡಿ. ನಿಮ್ಮ ಜೀವ, ನಿಮ್ಮ ಕುಟುಂಬದವ್ರ ಜೀವ ಎಲ್ಲ ಚೆನ್ನಾಗಿರಲಿ, ಆಯಿತಾ? ನಮಸ್ಕಾರ. ಫೋನ್ ಮಾಡ್ಬೋದು.